ಗೆ ದೇವರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಓಕೆ, ಸರಿ. ಓಕೆ, 2 ತಿಮೋತಿ 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1ರಿಂದ 5. ಅಂತಿಮ ದಿನಗಳು ಹಾ, ಅಂತಿಮ ದಿನಗಳು ಕಷ್ಟಕರವಾದ ಕಾಲವಾಗಿರುತ್ತದೆಂಬುದನ್ನು ಜ್ಞಾಪಕದಲ್ಲಿಡು. ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವದೂಷಕರು, ಹೆತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಆಗುವರು. ಅವರು ಮಮತೆ ಇಲ್ಲದವರು, ಸಮಾಧಾನ ಸಹಿಸದವರು, ಚಾಡಿಕೋರರು, ಸ್ವೇಚ್ಛಾವರ್ತಿಗಳು, ಕ್ರೂರಿಗಳು, ಒಳಿತನ್ನು ದ್ವೇಷಿಸುವವರು ಆಗುವರು. ನಂಬಿಕೆ ದ್ರೋಹಿಗಳು, ದುಡುಕುವವರು, ಮಹಾಗರ್ವಿಗಳು ಆಗುವರು. ದೇವರನ್ನು ಅರಸದೆ ಭೋಗಗಳನ್ನೇ ಬಯಸುವರು. ಅವರು ಭಯಭಕ್ತಿಯ ದ್ವೇಷ ಧರಿಸಿದ್ದರು, ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಇಂಥವರ ಸಹವಾಸ ನಿಮಗೆ ಬೇಡ. ಪ್ರೈಸ್ ದ ಲಾರ್ಡ್. ಓಕೆ, ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 29ನೇ ವಾಕ್ಯ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ಇದೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸಿದ್ದೇನೆ. ಇದೆಲ್ಲ ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸಿದ್ದೇನೆ. ಅಂತಿಮ ದಿನಗಳಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ಯೋಹಾನನು ಬರೆದ ಶುಭ ಸಂದೇಶದಲ್ಲೇ ತಿಳಿಸ್ತಾ ಇದ್ದಾರೆ. ಇದೆಲ್ಲ ನಿಮಗೆ ಮುಂಚಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಿಮ ದಿನಗಳು ಕಷ್ಟಕರವಾದ ದಿನಗಳಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೋ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ತಿಳಿಸ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರು ತಿಳಿಸ್ತಾರೆ. ತಿಳಿಸಿದಾರ? ಹೌದಾ? ಇದೆಯಾ ವಾಕ್ಯ? ಹೌದು ಬ್ರದರ್, ತಿಳಿಸಿದ್ದಾರೆ ವಾಕ್ಯ ಇದೆ. ಪ್ರೈಸ್ ದ ಲಾರ್ಡ್. ಓಕೆ, ಅದಾದ ಮೇಲೆ ಪ್ರಭು ಯೇಸು ಕ್ರಿಸ್ತರು ಮತ್ತೊಂದು ಸ್ಥಳದಲ್ಲಿ ಶಿಲುಬೆ ಯಾತನೆ ಪಡುವಂಥ ಸಮಯದಲ್ಲಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಶಿಲುಬೆಯ ಹಾದಿ 8ನೇ ಸ್ಥಳ. ನಿಮಗೆ ನೆನಪಿದೆಯಾ? 8ನೇ ಸ್ಥಳ. ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ, ಅತ್ತು ಗೋಳಾಡಿರಿ. ಪ್ರೈಸ್ ದ ಲಾರ್ಡ್. ಯಾಕೆ, ಏನಕ್ಕೋಸ್ಕರ ಈ ಒಂದು ವಾಕ್ಯವನ್ನು ಅವರು ಮುಂಚಿತವಾಗಿ ತಿಳಿಸ್ತಾರೆ ಅಂತ ಹೇಳಿದ್ರೆ, ಅಂತಿಮ ದಿನಗಳಲ್ಲಿ ನಮ್ಮ ಮಕ್ಕಳು ಅಥವಾ ನಾವು ಏನಾಗ್ತೀವಂತೆ? ವಿಶ್ವಾಸ, ಇವೆಲ್ಲ ಕಾರ್ಯಗಳು, ಇವೆಲ್ಲ ಗುಣಗಳು ಹೊಂದಿರುವ ವ್ಯಕ್ತಿಗಳಾಗಿ ನಾವು ಮಾರ್ಪಡ್ತೀವಿ. ಪ್ರೈಸ್ ದ ಲಾರ್ಡ್. ನಾವು ಅಂದ್ಕೊಳ್ತೀವಿ, ನಾನು ತುಂಬ ಚೆನ್ನಾಗಿದ್ದೀನಪ್ಪ, ನಾನು ಯಾರಿಗೂ ಏನು ಮಾಡಲ್ಲ, ಮೋಸ ಮಾಡಲ್ಲ, ಯಾರಿಗೂ ನಾನು ದ್ರೋಹ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ನಮ್ಮನ್ನೇ ನಾವು ಬಡಾಯಿ ಕೊಚ್ಕೊಳ್ತಾ ಇದ್ದೀವಿ. ಹೌದಾ? ಹೌದು ಬ್ರದರ್. ನಮಗೆ ನಾವೇ ಬಡಾಯಿ ಕೊಚ್ಕೊಳ್ತಾ ಇದ್ದೀವಿ. ಇಲ್ಲ, ನಾನು ಕರೆಕ್ಟಾಗಿದ್ದೀನಿ, ನಾನು ಸರಿಯಾಗಿದ್ದೀನಿ, ನಾನು ನನ್ನ ಮಕ್ಕಳು ತುಂಬ ಚೆನ್ನಾಗಿದ್ದೀವಿ, ಅಯ್ಯೋ ನಾವು ಯಾರಿಗೂ ಏನು ಇದು ಮಾಡಲ್ಲಪ್ಪ ಅಂತ ಹೇಳ್ಕೊಂಡು ನಾವು ಯಾರಿಗೆ, ಮನುಷ್ಯರಿಗೆ ಅಲ್ಲದೆ ಹೋದರೂ ದೇವರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಮೋಸ ಮಾಡ್ತಾ ಇದ್ದೀವಿ. ಅಂತಿಮ ದಿನಗಳಲ್ಲಿ ಜನರು ಸ್ವಾರ್ಥ ಚಿಂತಕರಾಗ್ತಾರೆ. ಓಕೆ, ಇಲ್ಲಿ ನಾವು ಇದನ್ನು ಧ್ಯಾನಿಸ್ತಾ ಹೋಗೋಣ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸ್ತಾ ಹೋಗೋಣ. ಎಚ್ಚರಿಕೆಯ ಸಂದೇಶ. ಓಕೆ, ಅಂತಿಮ ದಿನದ ಎಚ್ಚರಿಕೆಯ ಸಂದೇಶ, ಅಂತಿಮ ದಿನಗಳು. ಪ್ರೈಸ್ ದ ಲಾರ್ಡ್. ಅಂತಿಮ ದಿನಗಳ ಎಚ್ಚರಿಕೆ. ಇಲ್ಲಿ ಮೊದಲನೇದಾಗಿ ಜನರು ಏನಾಗ್ತಾರೆ ಅಂತ ಹೇಳಿದ್ರೆ, ಅವರು ಸ್ವಾರ್ಥ ಚಿಂತಕರು ಆಗ್ತಾರೆ. ಸ್ವಾರ್ಥ ಚಿಂತಕರು. ಪ್ರೈಸ್ ದ ಲಾರ್ಡ್. ಇಲ್ಲಿ ಏನು ಸ್ವಾರ್ಥ ಚಿಂತಕರು ಅಂತ ಹೇಳಿದ್ರೆ, ಅವರ ಆಲೋಚನೆಯಂತೆ ನಡೆಯುವವರು. ಇಲ್ಲಿ ಕ್ಲಿಯರ್ ಆಗಿ ಬರ್ಕೊಂಡ್ಬಿಡಿಬೇಕಾದ್ರೆ, ತನ್ನ ಸ್ವಂತ ಆಲೋಚನೆಯಂತೆ
ಎಂತೆ ನಡೆಯುವವರು. ಪ್ರೈಸ್ ದ ಲಾರ್ಡ್. ಸ್ವಾರ್ಥ ಚಿಂತಕರು ಅಂತ ಹೇಳಿದ್ರೆ ತಮ್ಮ ಸ್ವಂತ ಆಲೋಚನೆಯಂತೆ ನಡೆಯೋದು. ದೇವರ ಯೋಚನೆ, ದೇವರ ಆಲೋಚನೆಯನ್ನು ಬಿಟ್ಟು ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಆಲೋಚನೆಯನ್ನು ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ? ತಮ್ಮದೇ ಆದ ಒಂದು ಆಲೋಚನೆ, ಪ್ರೈಸ್ ದ ಲಾರ್ಡ್, ತಮ್ಮದೇ ಆದ ಒಂದು ಆಲೋಚನೆ, ತಮ್ಮ ಮನಸ್ಸಿಗೆ ಏನನಿಸುತ್ತೋ ಅದೇ. ಈಗ ನೋಡಿ, ಎಷ್ಟೋ ಕಡೆ ಪ್ರಾರ್ಥನೆಗಳು ನಡೀತಾ ಇದೆ, ಎಷ್ಟೋ ಕಡೆ ಪ್ರಾರ್ಥನೆಗಳು ನಡೀತಾ ಇದೆ, ಎಷ್ಟೋ ಕಡೆ ಧ್ಯಾನ ಕೂಟಗಳು ನಡೀತಾ ಇದೆ, ಎಷ್ಟೋ ಕಡೆ ಅನೇಕ ಸಭೆಗಳು ನಡೀತಾ ಇದೆ. ಈ ಎಲ್ಲ ಕಡೆ ನೋಡಿ, ಎಲ್ಲವೂ ಸ್ವಾರ್ಥದ ಬೋಧನೆಗಳಿದೆಯೇ ಹೊರತು ಪರಲೋಕದ ಬೋಧನೆಗಳಿಲ್ಲ. ಸ್ವಾರ್ಥ ಬೋಧನೆಗಳು. ಪ್ರೈಸ್ ದ ಲಾರ್ಡ್. ನಾನು ಅನೇಕ ಕಡೆ ಹೋಗ್ತೀನಲ್ಲ, ಅಲ್ಲಿ ನಾನು ನೋಡ್ತೀನಿ, ಅಲ್ಲಿ ಬೋಧಿಸುವಂಥವರು ನಮ್ಮ ಕಣ್ಣು ಮುಂದೆ ಹೇಗೆ ಬೋಧಿಸ್ತಾರೆ ಅಂತ ಹೇಳಿದ್ರೆ, ಪರಿಶುದ್ಧಾತ್ಮರನ್ನ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಪರಿಶುದ್ಧಾತ್ಮರನ್ನ ಇವರೇನು ಮಾಡ್ಕೊಂಡಿದ್ದಾರೆ? ಇವರೇ ಒಂದು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಇವ್ರು ಹೇಳಿದ್ರೆ ಮಾತ್ರ ಪರಿಶುದ್ಧಾತ್ಮರು ಬಂದು ಇವರು ಯಾರನ್ನ ಗುರಿ ಮಾಡಿ ಹೇಳ್ತಾರೋ ಅವ್ರನ್ನ ಮಾತ್ರ ಮುಟ್ಟಬೇಕು, ಬೇರೆ ಯಾರನ್ನ ಮುಟ್ಟುವಂತೆ ಇಲ್ಲ. ಪಕ್ಕದಲ್ಲಿ ಕುಳಿತಿರುವ ವ್ಯಕ್ತಿನ ಮುಟ್ಟುವಂತಿಲ್ಲ, ಮುಟ್ಲಿಕ್ಕೆ ಬಿಡೋದಿಲ್ಲ ಇವರು. ಪ್ರೈಸ್ ದ ಲಾರ್ಡ್. ನೋಡಿ, ಒಂದು ಧ್ಯಾನ ಕೂಟ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಧ್ಯಾನ ಕೂಟ ನಡೀತಾ ಇದೆ. ಒಂದು ಧ್ಯಾನ ಕೂಟ ನಡಿಬೇಕಾದ್ರೆ ಇದೊಂದು ಪುಲ್ಪಿಟ್, ಇಲ್ಲಿರುವ ವ್ಯಕ್ತಿ ಒಬ್ಬ, ಇಲ್ಲಿರುವ ಒಬ್ಬ ಬೋಧಕ ಒಬ್ಬ, ಇಲ್ಲಿರುವಂಥ ವ್ಯಕ್ತಿಗಳನ್ನು ನೋಡಿ, ಪ್ರೈಸ್ ದ ಲಾರ್ಡ್, ಇಲ್ಲಿರುವ ವ್ಯಕ್ತಿಗಳನ್ನು ನೋಡಿ ಏನು ಮಾಡ್ತಾರೆ? ಅವರಿಗೆ ಹೆಸರು ಕರೀತಾರೆ ಅಥವಾ ಏನೋ ಒಂದು ಹೇಳ್ತಾರೆ. ಇವರು ಪವಿತ್ರಾತ್ಮರಿಂದ ಬೋಧಿಸಬೇಕೇ ಹೊರತು ಸ್ವಾರ್ಥ ಚಿಂತನೆಯಿಂದ ಬೋಧಿಸುವಂತಿಲ್ಲ, ಯಾವುದನ್ನು ಬೋಧಿಸುವಂತಿಲ್ಲ. ಆದರೆ ಇವರೇನು ಮಾಡ್ತಾರೆ? ಇಲ್ಲಿ ಕೆಳಗಡೆ ಇಳಿದು ಬರ್ತಾರೆ, ಈ ವ್ಯಕ್ತಿ ಮೇಲೆ ಕೈ ಇಡ್ತಾರೆ, ಇವನು ಕೆಳಗಡೆ ಬೀಳ್ತಾನೆ, ಈ ವ್ಯಕ್ತಿ ಮೇಲೆ ಕೈ ಇಡ್ತಾರೆ, ಇವನು ಬೀಳಲ್ಲ, ಇವನು ಬೀಳಲ್ಲ, ಹಿಂದೆ ಇರೋನೊಬ್ಬ ಬೀಳ್ತಾನೆ, ಇಲ್ಲಿರೋಬ್ಬ ಕೆಳಗಡೆ ಬೀಳ್ತಾನೆ, ಬಿದ್ದು ಒದ್ದಾಡ್ತಾನೆ, ನರಳಾಡ್ತಾನೆ, ಏನೇನೋ ಮಾಡ್ತಾನೆ. ಹಾಗಾದರೆ ಇವರನ್ನು ಮಾತ್ರ ಪವಿತ್ರಾತ್ಮರು ಆರಿಸ್ಕೊಂಡಿದ್ದಾರಾ? ಪವಿತ್ರಾತ್ಮರು ಇವರನ್ನ ಮಾತ್ರ ಆರಿಸ್ಕೊಂಡಿದಾರ? ನೋಡಿ, ಒಂದು ಆವರಣ ಇದೆ, ಒಂದು ಆವರಣ. ಈ ಆವರಣದ ಒಳಗಡೆ ಪವಿತ್ರಾತ್ಮರು ಪ್ರವೇಶ ಮಾಡಿದ್ರು ಅಂತ ಹೇಳಿದ್ರೆ, ಪವಿತ್ರಾತ್ಮರು ಪ್ರವೇಶ ಮಾಡಿದ್ರೆ ಈ ಆವರಣ ಪೂರ್ತಿ ತುಂಬಿಕೊಳ್ಳುತ್ತಾ ಅಥವಾ ಒಬ್ಬ ವ್ಯಕ್ತಿ ಮಾತ್ರ ತುಂಬಿಕೊಳ್ಳುತ್ತಾ? ಆವರಣ ತುಂಬಾ ಆವರಣ ಪೂರ್ತಿ ತುಂಬಿಕೊಳ್ಳುತ್ತೆ. ಅಲ್ಲಿ ಯಾರು ಪಾಪಿಗಳು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಪವಿತ್ರಾತ್ಮರನ್ನ ಈ ಬೋಧಕ ಏನ್ ಮಾಡ್ತಾನೆ? ಕಂಟ್ರೋಲ್ ಮಾಡ್ತಾನೆ. ಪವಿತ್ರಾತ್ಮರನ್ನೇ ಕಂಟ್ರೋಲ್ ಮಾಡ್ತಾನೆ. ಯೋಚನೆ ಮಾಡಿ, ಯಾವ ಮಟ್ಟಿಗೆ ಅವನು ಬೋಧಕನಾಗಿರಬೇಕು. ಅಂತಿಮ ದಿನಗಳಲ್ಲಿ ಪವಾಡಗಳನ್ನು ಮಾಡುವವರು ಹುಟ್ಟುಕೊಳ್ತಾರೆ. ನೀವು ಯಾವುದೇ ಧ್ಯಾನ ಕೂಟಗಳಿಗೆ ಹೋಗಿ ಅಲ್ಲಿ ಹೋದಾಗ ನಿಮಗೆ ಶರೀರ ಸ್ವಭಾವದ ಬೋಧನೆಗಳೇ ಏನು? ದೇವರು ನಿಮಗೆ ಸೌಖ್ಯ ಕೊಡ್ತಾರೆ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ನಾನು ಹಿಂಗೆ ಪ್ರಾರ್ಥನೆ ಮಾಡಿದೆ. ಅವಾಗ ನೋಡಿ, ಅಲ್ಲಿ ಮೈಕ್ ಇಟ್ಕೊಂಡವ್ರು ಹೇಳ್ತಾರೆ, ಇಲ್ಲ ಸಿಸ್ಟರ್ ಪ್ರಾರ್ಥನೆ ಮಾಡಿದ್ರು ನಮಗೆ ಮಕ್ಕಳಾಯಿತು, ಸಿಸ್ಟರ್ ಪ್ರಾರ್ಥನೆ ಮಾಡಿದ್ರು ನಮಗೆ ರೋಗ ಸೌಖ್ಯ ಆಯಿತು, ಸಿಸ್ಟರ್ ಪ್ರಾರ್ಥನೆ ಮಾಡಿದ್ರು ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ತು, ಬ್ರದರ್ ಪ್ರಾರ್ಥನೆ ಮಾಡಿದ್ರು ನನ್ನ ಮಗ ಕೆಟ್ಟ ಬುದ್ಧಿಯಿಂದ ಒಳ್ಳೆ ಬುದ್ಧಿಗೆ ಬಂದ್ಬಿಟ್ಟ. ನೋಡಿ, ಇದೆಲ್ಲ ಹೇಗೆ ಸಾಧ್ಯ? ಹಾಗಾದರೆ ಇವರೆಲ್ಲ ಯಾರು? ಪ್ರೈಸ್ ದ ಲಾರ್ಡ್. ಇವರೆಲ್ಲ ಯಾರು ಅಂತ ಹೇಳಿದ್ರೆ ಈ ಕಳ್ಳ ಬೋಧಕನ ಶಿಷ್ಯರು ಇವರೆಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಈತ ಇದನ್ನಲ್ಲ, ಈತ ಒಬ್ಬ ಕಳ್ಳ ಬೋಧಕ. ಇವನನ್ನ ಸೈತಾನನು ಆರಿಸ್ಕೊಂಡಿದ್ದಾನೆ. ಕಳ್ಳ ಬೋಧಕ ಆರಿಸ್ಕೊಂಡಿದ್ದಾನೆ. ಇಲ್ಲಿ ಮಧ್ಯದಲ್ಲಿ ಅನೇಕ ಕಳೆಗಳು ಇವೆ. ಕಳೆಗಳಂದ್ರೆ ಏನು? ಸೈತಾನನು ಬಿತ್ತಿರುವ ಬಿತ್ತನೆಗಳು. ಸರಿನಾ? ಪ್ರೈಸ್ ದ ಲಾರ್ಡ್. ಇದ್ರ ಒಳಗಡೆ ಇದೆ, ಎಲ್ಲಿದೆ ಏನಂತ ಗೊತ್ತಿಲ್ಲ. ಬಟ್ ಏನಕ್ಕೆ ಅಂತಿದ್ರೆ, ಯಾವುದೋ ಒಂದು ಆತ್ಮ, ಪರಿಶುದ್ಧವಾದ ಆತ್ಮ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು. ಒಂದು 2-3 ಆತ್ಮಗಳನ್ನ
ಪರಿಶುದ್ಧವಾಗಿ ಜೀವಿಸುತ್ತಿರುವಂತಹ ಆತ್ಮಗಳನ್ನು ನಾಶ ಮಾಡಲಿಕ್ಕೆ ಇಲ್ಲೊಂದು 50 ಆತ್ಮಗಳು ಏನು ಮಾಡ್ತವೆ, ಕಾರ್ಯ ಮಾಡ್ತವೆ. 50 + 1 ಯಾರು? ಈತ ಬೋಧಕರು, ಬೋಧಕ, ಸೆಲ್ಫ್ ಚಿಂತಕ. ಹೌದು, ಸ್ವಾರ್ಥ ಚಿಂತನೆಯಿಂದ ತುಂಬಿದಂತ ಬೋಧಕ. ನೋಡಿ, ಇಲ್ಲಿ ಯಾವುದೋ ಒಂದು 3 ಆತ್ಮ ಇದೆ. ಈ 3 ಆತ್ಮಕ್ಕಾಗಿ 50 + 1 ಅಥವಾ 100 + 1, ಕೆಲವು ಬಾರಿ 100 + 1. ಪ್ರೈಸ್ ದಿ ಲಾರ್ಡ್. ಅಂತಿಮ ದಿನಗಳು ಕಷ್ಟಕರವಾದ ದಿನಗಳಾಗಿರ್ತವೆ. ನೋಡಿ, ಈ ಜಾಗದಲ್ಲೇ ಅನೇಕ ಜನರು ತುಂಬ್ತಾರೆ. ಈ ಜಾಗದಲ್ಲಿ ಅನೇಕ ಜನರು ತುಂಬ್ತಾರೆ. ಅದೇ ನೀವು ನ್ಯಾಯ ತೀರ್ಪಿನ ಬಗ್ಗೆ ಮಾತಾಡಿ, ನ್ಯಾಯ ತೀರ್ಪಿನ ಬಗ್ಗೆ ಬೋಧಿಸ್ರಿ. ನ್ಯಾಯ ತೀರ್ಪಿನ ಬಗ್ಗೆ ಎಲ್ಲಿ ಬೋಧನೆ ಇರುತ್ತೋ ಅಲ್ಲಿ ಜನರು ಓಡಿ ಹೋಗ್ತಾರೆ. ಓಡಿ ಹೋಗ್ತಾರೆ, ಬರೋದಿಲ್ಲ. ನ್ಯಾಯ ತೀರ್ಪಿನ ಬಗ್ಗೆ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿರುವ ಕಳ್ಳ ಬೋಧಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕೆಲವು ಸೂಚನೆಗಳನ್ನು ತಿಳಿಸ್ತಾ ಹೋಗ್ತಾನೆ. ಇಲ್ಲಿರುವಂಥ ಜನರು ಈ 3 ಆತ್ಮಗಳನ್ನು ನಾಶ ಮಾಡುವುದಕ್ಕಾಗಿ ಅನೇಕ ಟೆಕ್ನಾಲಜಿ ಐಡಿಯಾಗಳನ್ನು ಬಳಸ್ತಾರೆ. ನನಗೊಂದೇ ಒಂದು ಸಣ್ಣ ಪ್ರಶ್ನೆ ಇದೆ. ಏನು ಗೊತ್ತಾ, ಸಣ್ಣ ಒಂದು ಡೌಟ್ ಇದೆ. ನನಗೊಂದು ಸಣ್ಣ ಒಂದು ಡೌಟ್ ಇದೆ. ಸುಮಾರು ಜನರ ಬಾಯಲ್ಲಿ ನಾನು ಕೇಳಿರುವಂಥದ್ದು. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಬ್ರದರ್, ನಾನು ಪ್ರಾರ್ಥನೆ ಮಾಡ್ತಾ ಕಣ್ಣು ಮುಚ್ಚಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಾರ್ಥನೆ ಮಾಡಬೇಕಾದ್ರೆ ಮಾಧ್ಯಮರವರು ಅಲ್ಲೇ ನನಗೆ ದರ್ಶನ ಕೊಟ್ಟರು. ಮಾಧ್ಯಮರ ದರ್ಶನ ಕೊಟ್ಟು ಹೇಳಿದ್ರು, ನೀನು ಇದು ಮಾಡಬೇಡ, ನೀನು ಇದು ಮಾಡು, ನೀನು ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳಿದ್ರು. ನೀನು ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಾ ಅಂತ ಹೇಳಿದ್ರು, ಅದು ಕರ್ಕೊಂಡು ಅಲ್ಲಿಗೆ ಬಾ ಅಂತ ಹೇಳಿದ್ರು ಅಂತ ಹೇಳಿದಾಗ ನನಗೆ ಅದೊಂದೇ ಒಂದು ಆಲೋಚನೆ. ನೆಕ್ಸ್ಟು ನೋಡಿ, ಮೊದಲನೆಯ ಬರುವಿಕೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವುದಕ್ಕಾಗಿ, ಅಂದರೆ ಹಳೆ ಒಡಂಬಡಿಕೆಯ ಎಲ್ಲ ನಿಬಂಧನೆಗಳನ್ನು ಈಡೇರಿಸುವುದಕ್ಕಾಗಿ ಪರಿಶುದ್ಧವಾದ ಗರ್ಭದ ಮುಖಾಂತರ, ಅಂದರೆ ಮಾತೆ ಮರಿಯಮ್ಮನವರ ಮುಖಾಂತರ ಈ ಲೋಕಕ್ಕೆ ಬಂದರು ಅನ್ನೋದು ನಮಗೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಎರಡನೇ ಬರುವಿಕೆ ಇದೆಯಲ್ಲ, ಈ ಎರಡನೇ ಬರುವಿಕೆ ಈ ಮಾತೆ ಮರಿಯಮ್ಮನವರು ಯಾರ್ಯಾರು ಕಾಣಿಸ್ಕೊಳ್ತಾ ಇದ್ದಾರೋ ಅವರ ಮುಖಾಂತರ ಬರ್ಬೋದಾ ಅಂತ. ಪ್ರೈಸ್ ದಿ ಲಾರ್ಡ್. ಯಾಕೆ ಮಾತೆ ಮರಿಯಮ್ಮನವ್ರಿಗೆ ಏನು ಮಾಡೋ ಕೆಲಸ ಇಲ್ವಾ? ಇವ್ರು ಕರೆದ ತಕ್ಷಣ ಓಡ್ ಬರಲಿಕ್ಕೆ ಇವ್ರಿಗೇನು ಮಾತೆ ಮರಿಯಮ್ಮನವ್ರಿಗೆ ಏನು ಅಷ್ಟು ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು ನಿಮಗೆ? ಈ ಕಳ್ಳ ಬೋಧಕನ ಶಿಷ್ಯರು ಅವರು ಎರಡನೇ ಬರುವಿಕೆಯಲ್ಲಿ, ಪ್ರಭುವಿನ ಎರಡನೇ ಬರುವಿಕೆ, ನ್ಯಾಯ ತೀರ್ಪಿನ ಅಂದರೆ ಪ್ರಕಟಣೆ ಗ್ರಂಥದ ಆಧಾರದ ಮೇಲೆ ಎರಡನೇ ಬರುವಿಕೆಯಲ್ಲಿ ಮಾತೆ ಮರಿಯಮ್ಮನವರ ಹಾಗೂ ಈ ಯಾವುದೇ ಪ್ರವಾದಿಗಳ ಪ್ರವೇಶ ಇಲ್ಲ ಅಲ್ಲಿ. ಪ್ರೈಸ್ ದಿ ಲಾರ್ಡ್. ಅವರ ಮೊದಲನೇ ಬರುವಿಕೆಯಲ್ಲಿ ಅವರು ಪರಿಶುದ್ಧರಾದರು, ಪರಲೋಕ ಸಾಮ್ರಾಜ್ಯವನ್ನು ಅವರು ಪಡ್ಕೊಂಡ್ರು. ಪರಲೋಕ ಸಾಮ್ರಾಜ್ಯದ ಆ ಒಂದು ಏನು ಹೇಳ್ತಾರೆ ಅದನ್ನ ಅಂಗೀಕಾರ ಮಾಡಿಕೊಂಡ್ರು. ಆ ಒಂದು ಬಹುಮಾನವನ್ನು ಅಂಗೀಕಾರ ಮಾಡಿಕೊಂಡ್ರು. ಎರಡನೇ ಬರುವಿಕೆಯಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಅವರು ಯಾರು ಅಲ್ಲಿ ನಮಗೆ ಮಧ್ಯದಲ್ಲಿ ಪ್ರವೇಶ ಮಾಡೋದಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದ್ರೆ ಈ ಕಳ್ಳ ಬೋಧಕರು ಹೇಗೆ ಬೋಧನೆ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಭು ಯೇಸು ಕ್ರಿಸ್ತರು, ಜನರು ಸ್ವಾರ್ಥ ಚಿಂತಕರಾಗ್ತಾರೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಒಂದು ಒಳಿತಿಗಾಗಿ, ತಮ್ಮ ಒಂದು ಅಭಿವೃದ್ಧಿಗಾಗಿ ಇವ್ರೇನ್ ಮಾಡ್ತಾರೆ? ಬೋಧನೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಕೆಲವು ಬೋಧಕರು ನಿಮ್ಮ ಮನೆಗಳ ಬಳಿಗೆ ಬರ್ತಾರೆ. ಮನೆಗಳ ಬಳಿಗೆ ಬಂದು ನಿಮ್ಮ ಜೊತೆಯಲ್ಲೂ ಕೂಡ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಹೇಳ್ತಾರೆ, ನನಗೆ ಮಾತೆ ಮರಿಯಮ್ಮನವರು ಕಾಣಿಸ್ತಾ ಇದ್ದಾರೆ. ನನಗೆ ಮಾತೆ ಮರಿಯಮ್ಮನವರು ಏನು ಹೇಳ್ತಾ ಇದ್ದಾರೆ? ಇದನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದ್ರೂ ಹೇಳಿದುಂಟಾ? ಹೇಳಿದಿಲ್ಲ. ಎಲ್ಲೂ ಹೇಳಿದ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲೂ ಹೇಳಿದ್ದಿಲ್ಲ, ಹೇಳೋದೂ ಇಲ್ಲ. ಮಾತೆ ಮರಿಯಮ್ಮನವರು ಬಂದ್ರೆ ಅವ್ರು ಹೇಳೋದು ಒಂದೇ, ನನ್ನ ಮಗ ಏನು ಹೇಳಿದ್ರು ಅದನ್ನೇ ಮಾಡಿ, ಅದನ್ನೇ ಕೇಳಬೇಕು. ಹೌದಾ? ಏಕೆಂದ್ರೆ ಮಾತೆ ಮರಿಯಮ್ಮನವರು ದೇವರಿಗೆ ಪ್ರಿಯವಾದ ವ್ಯಕ್ತಿ. ಅವರು ದೇವರಿಗೆ ವಿರುದ್ಧವಾಗಿ ನಡೆಯುವವರು ಅಲ್ಲ.
ದೇವರಿಗೆ ವಿರುದ್ಧವಾಗಿ ನಡೆಯುವವರು ಅಲ್ಲ, ದೇವರ ಯೋಜನೆಯನ್ನ ಬದಲಾಯಿಸುವವರು ಅಲ್ಲ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವವರು ಅಲ್ಲ. ಅವರು ಅವ್ರು ಅವ್ರು ಬಂದರೂ ಕೂಡ ಓಕೆ, ಬಂದರು ಅಂತ ತಿಳ್ಕೊಳ್ಳೋಣ. ಅವ್ರು ಬಂದರೆ ಹೇಳೋದು ಒಂದೇ, ನನ್ನ ಮಗ ಏನು ಹೇಳಿದ್ರು ಅದನ್ನೇ ಮಾಡಿ. ಖಾನಾವೂರಿನಲ್ಲಿ ಏನು ಹೇಳಿದ್ರು ಅದನ್ನೇ ಅವ್ರು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಜನರು ಸ್ವಾರ್ಥ ಚಿಂತಕರಾಗ್ತಾರೆ. ಅಂತಿಮ ದಿನಗಳಲ್ಲಿ ದೊಡ್ಡ ದೊಡ್ಡ ಬೋಧನೆಗಳ ಮುಖಾಂತರ, ದೊಡ್ಡ ದೊಡ್ಡ ಧ್ಯಾನ ಕೂಟಗಳ ಮುಖಾಂತರ, ದೊಡ್ಡ ದೊಡ್ಡ ಸಭೆಗಳ ಮುಖಾಂತರ ಜನರನ್ನ ದಾರಿ ತಪ್ಪಿಸ್ತಾರೆ. ಜನರ ಆತ್ಮಗಳಿಗೆ ಇವರು ಏನ್ ಮಾಡ್ತಾರೆ? ಆತ್ಮಗಳನ್ನು ನಾಶ ಮಾಡಲಿಕ್ಕೆ ಸೈತಾನನ ಮುಖಾಂತರ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ನಾನು ಇಷ್ಟು ಆತ್ಮಗಳನ್ನು ನಾನು ನಾಶ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ಬಹಳ ಎಚ್ಚರಿಕೆಯಾಗಿರ್ಬೇಕು. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಮುಂಚಿತವಾಗಿ ಹೇಳಿದ್ರು, ಈಗ ಅವರು ಹೇಳಿರೋದು ಅಂತಿಮ ದಿನಗಳಲ್ಲಿ ನಡೀತಾ ಇದೆಯಾ? ನಿಮ್ಮ ಕಣ್ಮುಂದೆ ನಡೀತಾ ಇದೆಯಾ ಇಲ್ವಾ? ಕರೆಕ್ಟಾಗಿ ಹೇಳಿ ನೋಡೋಣ. ನಡೀತಾ ಇದೆ ಬ್ರದರ್, ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಸ್ವಾರ್ಥ ಚಿಂತಕರು ಯಾರು ಬಾಯಲ್ಲೇ ಬರಲಿ, ಯಾರೇ ಬಂದು ನಿಮಗೆ ಪ್ರಾರ್ಥನೆ ಮಾಡಕ್ಕೆ ಬಂದರೆ ಅವ್ರು ಹೇಳೋದೊಂದೇ, ಮಾಧ್ಯಮರನ್ನು ಕಾಣಿಸ್ಕೊಂಡ್ರು. ಸರಿ, ಮಾಧ್ಯಮರನ್ನು ಕಾಣಿಸ್ಕೊಂಡ ಮೇಲೆ ನೀನು ಯಾಕೆ ಮತ್ತೆ ವಿಗ್ರಹ ಆರಾಧನೆ ಮಾಡ್ತಾ ಇದೀಯಾ? ನೀನು ಯಾಕೆ ಯೇಸುವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀಯಾ? ನೀನು ಯಾಕೆ ಮಾಧ್ಯಮರಲ್ಲಿದ್ದಂಥ ಸ್ವಭಾವಗಳು ನಿನ್ನಲ್ಲಿ ಯಾಕಿಲ್ಲ? ಮಾಧ್ಯಮರಲ್ಲಿದ್ದಂಥ ವಿಧೇಯತೆ ನಿನ್ನಲ್ಲಿ ಯಾಕಿಲ್ಲ? ಮಾಧ್ಯಮರಲ್ಲಿದ್ದಂತಹ ಆ ಒಂದು ಹೃದಯದ ಸೌಂದರ್ಯ ನಿನ್ನಲ್ಲಿ ಯಾಕಿಲ್ಲ? ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅವರು ಎಂದಿಗೂ ನಡೀಲಿಲ್ಲ, ನೀವು ಮಾತ್ರ ಯಾಕೆ ನಡೀತಾ ಇರೋದು? ಹೌದಾ? ಪ್ರಭು ಯೇಸು ಕ್ರಿಸ್ತರು ಶರೀರಕ್ಕೆ ಆಹಾರ ಕೊಟ್ಟಾಗ ಜನರು ಮುಗಿ ಬೀಳ್ತಾ ಇದ್ರು ಶರೀರದ ಆಹಾರ ಸೇವಿಸ್ಲಿಕ್ಕೆ. ಯಾವಾಗ ಅವರು ಆತ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಒಬ್ರು ಇರ್ಲಿಲ್ಲ, ಹೋದವ್ರು ವಾಪಸ್ ಬಂದಿಲ್ಲ. ಈ ದಿನಗಳಲ್ಲಿ ನೋಡಿ, ನೀವು ಯಾವುದೇ ಧ್ಯಾನ ಕೂಟಗಳು ಫೇಸ್ಬುಕ್ ಅಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡಿ, ಅಲ್ಲಿರುವಂತ ಎಲ್ಲಾ ಧ್ಯಾನ ಕೂಟಗಳ ವಿಡಿಯೋಗಳನ್ನ ಹಾಕ್ತಾರೆ. ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮಗೆ ಅನ್ಸುತ್ತೆ ದೇವರು ಎರಡನೇ ಬರುವಿಕೆಯಲ್ಲಿ ಬರ್ತಾ ಇರೋದು ನ್ಯಾಯ ತೀರ್ಪಿಗೆ, ನಮ್ಮ ರೋಗ ನಿವಾರಿಸ್ಲಿಕ್ಕಲ್ಲ, ಮಗು ಕೊಡ್ಲಿಕ್ಕಲ್ಲ. ಪ್ರೈಸ್ ದಿ ಲಾರ್ಡ್. ಮಗು ಬೇಕು ಅಂತಂದ್ರೆ ವಿಶ್ವಾಸ ಇರಬೇಕು. ಹಾಗಾದ್ರೆ ದೇವರು ಏನ್ ಮಾಡ್ತಾರೆ? ಅಬ್ರಹಾಮನನ್ನು ನೋಡು, ನಮಗೆ ಕನ್ವಿನ್ಸ್ ಮಾಡ್ತಾರೆ, ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಏನು, ನಿನಗೆ ಮಕ್ಕಳಿಲ್ವಾ? ಅಬ್ರಹಾಮನನ್ನು ನೋಡು, ಅಬ್ರಹಾಮನ ವಿಶ್ವಾಸವನ್ನು ನೋಡು, ಅದೇ ರೀತಿ ನೀನಿರು, ನಿನಗೆ ಅದ್ಭುತ ನಡೆಯುತ್ತೆ. ಅಷ್ಟು ವಿಶ್ವಾಸದಲ್ಲಿ ನೀರು, ಅದ್ಭುತವನ್ನು ನೀನು ಕಾಣ್ತೀಯ. ರೋಗ ಬಂತ, ಯೋಬನನ್ನು ನೋಡು. ಪ್ರೈಸ್ ದಿ ಲಾರ್ಡ್. ದೇವರು ತೋರಿಸ್ತಾರೆ. ಅದಕ್ಕೋಸ್ಕರನೇ ಬೈಬಲ್ ನಮಗೆ ಕೊಟ್ಟಿರೋದು. ಈ ಲೋಕದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಜೀವಿಸಿದ್ರು ಎಂಬುದನ್ನ ನಮಗೆ ತಿಳಿಯಪಡಿಸುವುದಕ್ಕಾಗಿ, ಕನ್ವಿನ್ಸ್ ಮಾಡೋದಕ್ಕಾಗಿ, ನಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುವುದಕ್ಕಾಗಿ ದೇವರು ನಮಗೆ ಬೈಬಲ್ ಅನ್ನು ಕೊಟ್ಟಿರೋದು. ಬರೀ ಕಾಟಾಚಾರಕ್ಕೋಸ್ಕರ ಅಲ್ಲ. ಪ್ರೈಸ್ ದಿ ಲಾರ್ಡ್. ವಿಧೇಯತೆ ಬಗ್ಗೆ ನಾವು ನೋಡೋಕೆ ಹೋದ್ರೆ ಮಾಧ್ಯಮರಿಯವರ ಬಗ್ಗೆ ತೋರಿಸ್ತಾರೆ. ಮಾಧ್ಯಮರಿಯವರ ಬಗ್ಗೆ ತಿಳ್ಕೊ, ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊ. ಅವ್ರು ಎಲ್ಲೋದ್ರು, ಎಲ್ಲಿ ಬಂದ್ರು, ಏನ್ ಮಾಡಿದ್ರು, ಯಾವ ರೀತಿ ಜೀವಿಸಿದ್ರು, ಅವರ ಪರಿಶುದ್ಧತೆ ಹೇಗಿತ್ತು, ದೇವರೊಂದಿಗೆ ಸಂಬಂಧ ಹೇಗಿತ್ತು, ಅದೆಲ್ಲವನ್ನ ತಿಳ್ಕೊ. ಆಗ ನೀನು ಅದ್ಭುತ ಹೊಂದ್ಕೊಳ್ತೀಯ. ಪ್ರೈಸ್ ದಿ ಲಾರ್ಡ್. ಇವೆಲ್ಲವನ್ನ ತಿಳ್ಕೊಂಡು ನೀನು ನ್ಯಾಯ ತೀರ್ಪಿಗೆ ಸಿದ್ಧನಾಗಬೇಕೇ ಹೊರತು ಅಂತಿಮ ದಿನಗಳಲ್ಲಿ ಸ್ವಾರ್ಥ ಚಿಂತಕರ ಆ ಒಂದು ಕೂಟದಲ್ಲಿ ನೀನು ಇರಬಾರದು. ಸೇರ್ಬೇಡ. 5ನೇ ವಾಕ್ಯ ನೋಡಿ, ಅವರು ಭಕ್ತಿಯ ವೇಷ ಧರಿಸಿದ್ದರು, ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಇಂಥವರ ಸಹವಾಸ ನಿನಗೆ ಬೇಡ. ಇದೆಯಾ? ವಾಕ್ಯ ಇದೆಯಾ? ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಾ? 2024 ವರ್ಷಗಳ ಹಿಂದೆ ಸಂತ ಪೌಲರ ಮುಖಾಂತರ ಪವಿತ್ರಾತ್ಮರು ಬರೆದಿರುವ ಆ ವಾಕ್ಯ ಈ ದಿನ ನೆರವೇರ್ತಾ ಇದೆ. ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ, ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. 2ನೇದು ಲೋಭಿಗಳು.
ಲೋಭಿಗಳು. ಲೋಭಿಗಳು ಅಂದ್ರೆ ಏನು? Praise the Lord. ಲೋಭಿಗಳು ಬರೀ ಲಾಭವನ್ನು ಪಡೆಯುವವರು ಬ್ರದರ್, ಆ ಲಾಭವನ್ನು ಪಡೆಯುವವರು. ಲೋಭಿಗಳು ಅತಿ ಆಸೆ ಪಡೋರು ಬ್ರದರ್. ಅತಿ ಆಸೆ. ಅತಿ ಆಸೆ ಇರುತ್ತಲ್ಲ ಬ್ರದರ್, ಗ್ರೀಡಿ. ಅವ್ರ ಇಷ್ಟದಂತೆ ಮಾಡ್ತಾರೆ ಬ್ರದರ್. ಅವರು ಲೋಭಿಗಳಂದ್ರೆ ಹಾ ಅವರ ಇಷ್ಟ ಬಂದಂತೆ ನಡೆಯೋದು. ಯಾವ್ದು ಇಷ್ಟ ಬಂದಂತೆ? ಲೋಭಿಗಳು ಅಂದ್ರೆ ಏನು? ಲೋಭಿಗಳು ದುಂದು ವೆಚ್ಚ ಮಾಡೋದು. ಲೋಭಿಗಳು ಅಂದ್ರೆ ಮನಸ್ಸಿಚ್ಛೆಯಾಗೆ ಜೀವಿಸೋದು. ಒಂದು ಏನಿಲ್ಲ, ಒಂದು ಕಟ್ಟುನಿಟ್ಟಾದ ಕಂಟ್ರೋಲ್ ಇಲ್ಲ. ಮನಸ್ಸಿಚ್ಛೆ ಬಂದ ಹಾಗೆ ಜೀವಿಸೋದು, ಮನಸ್ಸಿಗೆ ಹೆಂಗು ತೋಚುತ್ತೋ ಹಂಗೆ ಜೀವಿಸೋದು. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ತಮಿಳಲ್ಲಿ. ತಮಿಳ್ ಫಾದರ್ ಒಬ್ಬರು ಅನೌನ್ಸ್ ಮಾಡ್ತಾರೆ, ಎಲ್ಲಿ ಯೇಸು ಸ್ವಾಮಿ ಹೇಳಿದ್ರು ಅಥವಾ ಸಂತ ಅಂತೋಣಿಯವರು ಎಲ್ಲಿ ಹೇಳಿದ್ರು ನೀನು ಬಂದು ದಾರ ಕಟ್ಕೋ, ನೀನು ಬಂದು ತಾಯ್ತ ಕಟ್ಕೋ ಅಂತ ಎಲ್ಲಿ ಹೇಳಿದ್ರು? ಎಲ್ಲಿ ಹೇಳಿದ್ದಾರೆ ತೋರಿಸಿ ಅಂತ ಆ ಯಾಜಕರು ಹೇಳ್ತಾರೆ. ಪ್ರಶ್ನೆ ಕೇಳ್ತಾರೆ, ಅಲ್ಲಿರುವಂಥ ಜನಗಳಿಗೆ ಬೋಧನೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಹೇಳಿದ್ರು ಸಂತ ಅಂತೋಣಿಯವರು ನೀನು ದಾರ ಕಟ್ಕೋ, ತಾಯ್ತ ಕಟ್ಕೋ ಅಂತ ಎಲ್ಲಿ ಹೇಳಿದ್ರು ತೋರಿಸಿ. ಸಂತ ಅಂತೋಣಿಯವರ ತಾಯ್ತ ಕಟ್ಕೊಂಡ್ರೆ, ದಾರ ಕಟ್ಕೊಂಡ್ರೆ ನಿಮಗೆ ಎಲ್ಲ ಸೌಖ್ಯ ಆಗುತ್ತೆ ಅಂತೇಳಿ ಅದೇ ಇನ್ನೊಬ್ಬ ಯಾಜಕರು ಅವರು ಬೋಧಿಸ್ತಾರೆ, ಸಂತ ಅಂತೋಣಿಯವರೇ ನನಗೆ ಪರ್ಸಲ್ಲಿ ದುಡ್ಡಿಟ್ಟಿದೆ, ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಸಂತ ಅಂತೋಣಿಯವರೇ ನನ್ನ ಕೀ ಎಲ್ಲೋ ಮುಚ್ಚಿಟ್ಟಿದೆ, ಅದು ಕಳೆದೋಗಿದೆ, ಅದನ್ನು ಹುಡುಕೊಡಿ, ಅದು ಹುಡುಕೊಡಿ, ಇದು ಹುಡುಕೊಡಿ ಅಂತ ಕೇಳೋದಕ್ಕೋಸ್ಕರ ಸಂತ ಅಂತೋಣಿಯವ್ರನ್ನ ನೀವು ಇಟ್ಕೊಂಡಿದ್ದೀರಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಅರ್ಥ ಆಗ್ತಿದ್ಯಾ? ಸಂತ ಅಂತೋಣಿಯವರನ್ನ ನಾವು ಏನಕ್ಕೋಸ್ಕರ ಇಟ್ಕೊಬೇಕು ಅಂತ ಹೇಳಿದ್ರೆ, ನ್ಯಾಯ ತೀರ್ಪಿನ ಮಾರ್ಗವನ್ನು ನಾವು ಕಳ್ಕೊಂಡಿದ್ದೀವಿ. ನ್ಯಾಯ ತೀರ್ಪಿನ ಮಾರ್ಗ ನಾವು ಕಳ್ಕೊಂಡಿದ್ದೀವಿ. ಆ ರಸ್ತೆ ಹೆಂಗಂತ ಗೊತ್ತಾಗ್ತಲ್ಲ ನಮಗೆ. ಯಾಕೆಂದ್ರೆ ಲೋಕದ ಒಪ್ಪಂದ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಹೌದಾ? ಹೌದು ಬ್ರದರ್. ಹೋಗುವ ಮಾರ್ಗನೇ ಗೊತ್ತಾಗ್ತಲ್ಲ, ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಲ್ಲ. ಆ ಕಳೆದುಕೊಂಡಿರುವ ಮಾರ್ಗವನ್ನ ಹುಡುಕಿಕೊಡಿ ಸಂತ ಅಂತೋಣಿಯವರೇ. ಆ ಒಂದು ಮಾರ್ಗವನ್ನು ನಮಗೆ ಹುಡುಕೊಡಿ. ಯೇಸು ಸ್ವಾಮಿಯ ಮಾರ್ಗ ಯಾವುದು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ನಮಗೆ ಕೀ ಹುಡುಕೊಡಿ, ದುಡ್ಡು ಹೋಯ್ತು, ದುಡ್ಡಿಲ್ಲ, ಯಾರೋ ಕದ್ಕೊಂಡ್ಬಿಟ್ರು, ದುಡ್ಡಿಲ್ಲ, ಅದು ಕೊಡಿ, ಇದು ಕೊಡಿ. ಇವತ್ತಿನವರೆಗೂ ನಮ್ಮ ಪ್ರಾರ್ಥನೆ ಶರೀರ ಸ್ವಭಾವದ ಪ್ರಾರ್ಥನೆಯ ಹೊರತು ಆತ್ಮದ ಪ್ರಾರ್ಥನೆ ಅಲ್ಲವೇ ಅಲ್ಲ. ತುಂಬಾ ಜನ ಇದ್ದಾರೆ, ತುಂಬಾ ಜನ ಬೋಧಕರಿದ್ದಾರೆ, ನ್ಯಾಯ ತೀರ್ಪಿನ ಬಗ್ಗೆ ತಿಳಿಸ್ಕೊಡುವಂಥವರು ತುಂಬಾ ಜನ ಯಾಜಕರಿದ್ದಾರೆ. ಆದರೆ ಲೋಕಾಧಿಪತಿ ಏನ್ ಮಾಡ್ತಾನೆ? ಅವರನ್ನ ಅದುಮಿ ಬಿಡ್ತಾನೆ, ದಾರಿ ತಪ್ಪಿಸ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ನ್ಯಾಯ ತೀರ್ಪಿನ ಆ ಒಂದು ಮಾರ್ಗವನ್ನ ಮುಚ್ಚಿಟ್ಟು ಇವರೇನ್ ಮಾಡ್ತಾ ಇದ್ದಾರೆ? ಲೋಭಿಗಳಾಗಿ ಜೀವಿಸ್ತಾ ಇದ್ದಾರೆ. ಮನಸ್ಸಿಚ್ಛೆ ಬಂದ ಹಾಗೆ ಜೀವಿಸ್ತಾರೆ, ಹೆಂಗ್ ಬೇಕಾದ್ರೂ ಜೀವಿಸ್ಬೋದು. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಮತ್ತಾಯನ ಬರೆದ ಶುಭ ಸಂದೇಶ 23ನೇ ವಾಕ್ಯದಲ್ಲಿ 23ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿ. 13ನೇ ವಾಕ್ಯ 23:13. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ. ಸ್ವರ್ಗ ಸಾಮ್ರಾಜ್ಯದ ದ್ವಾರಗಳನ್ನು ಮಾನವರಿಗೆ ಮುಚ್ಚಿದ್ದೀರಿ, ನೀವು ಪ್ರವೇಶಿಸುವುದಿಲ್ಲ. ಒಳಗೆ ಪ್ರವೇಶಿಸಲು ಯತ್ನಿಸುವವರನ್ನು ನೀವು ಬಿಡೋದಿಲ್ಲ. ಇದೆಯಾ? ವಾಕ್ಯ ಇದೆಯಾ ನೋಡಿ. ಇದ್ದೀರಾ? ಬೇರೆಯವ್ರು ಇದ್ದೀರಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ? ಇವರು
ನ್ಯಾಯ ತೀರ್ಪಿನ ಮಾರ್ಗವನ್ನ ಇವರು ಮುಚ್ಚಿಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಪ್ರಾರ್ಥನೆ, ಓಕೆ, ಸಂತ ಅಂತೋನಿಯವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಯಾವ ಪ್ರಾರ್ಥನೆ ಮಾಡಬೇಕು? ಯಾವ ಪ್ರಾರ್ಥನೆ ಮಾಡಬೇಕು? ಯಾವ ರೀತಿ ನಿಮ್ಮ ಪ್ರಾರ್ಥನೆ? ಮಾತು ನ್ಯಾಯ ತೀರ್ಪಿನ ಮಾರ್ಗವನ್ನು ನಮ್ಗೆ ತೋರಿಸ್ರಿ ಅಂತ. ಕಳ್ಕೊಂಡಿದೀವಪ್ಪ, ನಾವು ಕಳ್ಕೊಂಡಿದೀವಿ. ಯಾಕೆ ಕಳ್ಕೊಂಡಿದೀವಿ? ತಿನ್ನೋದ್ರಲ್ಲಿ ನಾವು ಮಗ್ನವಾಗಿದ್ದೋ, ಕುಡಿಯೋದ್ರಲ್ಲಿ ಮಗ್ನವಾಗಿದ್ದೋ, ಸುಖ ಭೋಗಗಳಲ್ಲಿ ನಾವು ಮಗ್ನವಾಗಿದ್ದೋ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೋ, ಆಸ್ತಿಯ ಐಶ್ವರ್ಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೋ. ನಾವು ಅದು ಮಾಡಲಿಕ್ಕೆ ನೋಡಿ, ಇವಾಗ ಆಸ್ತಿ ಅಂತಸ್ತೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ಪಾಪ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ಪರರ ವಸ್ತುಗಳಿಗೆ ನಾವು ಆಸೆ ಪಟ್ಟೇ ಪಡ್ತೀವಿ. ಅವರ ಹಣಕ್ಕಾಗಿ ಆಸೆ ಪಡ್ತೀವಿ, ಅವರ ಜಾಗಕ್ಕಾಗಿ ಆಸೆ ಪಡ್ತೀವಿ, ಅವರ ಸಂತೋಷವನ್ನು ನಾವು ಕಸಿದುಕೊಳ್ತೀವಿ, ಅವರಿಗೆ ಕಣ್ಣೀರು ಬರೆಸ್ತೀವಿ. ಇದೆಲ್ಲ ಪಾಪಗಳು. ಈ ಎಲ್ಲ ಪಾಪಗಳನ್ನು ನಾವು ಮಾಡಿದಾಗ ನ್ಯಾಯ ತೀರ್ಪಿನ ಮಾರ್ಗವನ್ನು ನಾವು ಮರ್ತೋಗ್ತೀವಿ. ಹೌದಾ? ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ನ್ಯಾಯ ತೀರ್ಪಿನ ಮಾರ್ಗವನ್ನು ನಾವು ಮರ್ತೋಗ್ತೀವಿ, ಕಳ್ಕೊಳ್ತೀವಿ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಸಂತರುಗಳ ಹತ್ರ ಮಾಡಿ ಏನು ಅದಾಗಲ್ಲ ಅಂತ ಗೊತ್ತು, ಬಟ್ ಆದರೂ ಕೂಡ ಇವ್ರೇನ್ ಮಾಡ್ತಾರೆ? ಹುಟ್ಟಿಸ್ತಾರೆ. ನಮ್ಮ ಪ್ರಾರ್ಥನೆಯನ್ನು ಕೇಳೋದು ಪರಿಶುದ್ಧಾತ್ಮರು. ನಮ್ಮ ಪ್ರಾರ್ಥನೆಯನ್ನು ಕೇಳೋದು ಯಾರು? ಯಾರು ಕೇಳ್ತಾರೆ? ಪರಿಶುದ್ಧಾತ್ಮ. ಪರಿಶುದ್ಧಾತ್ಮರು. ಪರಿಶುದ್ಧಾತ್ಮರು. ಅಂತೋಣಿಯವ್ರು ಕೇಳ್ತಾರ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಯೋಚನೆ ಮಾಡಿ ಹೇಳಿ, ಕೇಳ್ತಾರ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಮೊದಲಿಗೆ ನಾವು ಅದೇ ಜೀವನ ನಡೆಸ್ತಾ ಇದ್ದಿದ್ದು. ಯಾವಾಗ ನಾವು ಈ ಧರ್ಮ ಗ್ರಂಥವನ್ನು ನಾವು ಹಿಡಿದು ಈ ಕ್ಲಾಸ್ ಅಲ್ಲಿ ನಾವು ಕೂತ್ಕೊಂಡ್ವಾ, ಅದೆಲ್ಲ ನಾವು ತಿಳ್ಕೊಂತಾ ಇದೀವಿ ಬ್ರದರ್. ಅದನ್ನ ಬಿಟ್ಟು ನಾವು ಜೀವನ ಮಾಡ್ತಾ ಇದೀವಿ ಅಂತ ಧೈರ್ಯವಾಗಿ ಹೇಳ್ತೀವಿ ಬ್ರದರ್. ಆಮೇನ್. ಪವಿತ್ ನೋಡಿ, ಯಾವ ಸಂತರುಗಳು ನಮ್ಮ ಪ್ರಾರ್ಥನೆಯನ್ನ ಕೇಳೋದಿಲ್ಲ, ಆದರೆ ಅವರ ಪರಿಶುದ್ಧತೆಯ ಮುಖಾಂತರ ನಾವು ಕೆಲವು ವರಗಳನ್ನು ನಾವು ಪಡ್ಕೊಳ್ತೀವಿ. ಅವರು ಜೀವಿಸಿದ ಪರಿಶುದ್ಧತೆಯ ಮುಖಾಂತರ ಖಂಡಿತವಾಗ್ಲು. ಯಾಕೆಂತೇಳಿದ್ರೆ, ಒಂದು ಊರಿಗೆ ನೀವು ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ. ಒಂದು ಊರಿಗೆ ನೀವು ಹೋಗ್ತೀರಾ, ಯಾವುದೋ ಒಂದು ಹೊಸ ಊರಿಗೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿನ ಭೇಟಿ ಮಾಡಲಿಕ್ಕೆ ಹೋಗ್ತೀರಾ. ಭೇಟಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ನೀವು ಹೋಗಿ ಆ ವ್ಯಕ್ತಿಯ ಹೆಸರು ಹೇಳ್ತೀರಾ. ಆ ವ್ಯಕ್ತಿ ಅಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಆದ ಕಾರಣ ನೀವು ಅಡ್ರೆಸ್ ಕೇಳಿದಂಥ, ಮನೆ ಅಡ್ರೆಸ್ ಕೇಳಿದಂಥ ವ್ಯಕ್ತಿ ಏನು ಮಾಡ್ತಾನೆ? ಅಯ್ಯೋ ಅವರ ಸರ್, ಬನ್ನಿ ಸರ್, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಮನೆ ಮುಂದೆ ಕರ್ಕೊಂಡು ನಿಲ್ಲಿಸ್ತಾನೆ. ಈ ಅನುಭವ ಆಗಿದೆಯಾ ನಿಮಗೆ? ಆಗಿದೆಯಾ? ಅರ್ಥ ಆಯ್ತಾ ನಾನು ಹೇಳಿದ್ದೀನಿ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈಗ ಒಂದು ಊರಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ. ನೀವು ಯಾವುದೋ ಒಂದು ಊರಿಗೆ ಹೋಗ್ತೀರಾ, ಸರಿನಾ? ಯಾರೋ ಒಬ್ಬರನ್ನ ಭೇಟಿ ಮಾಡಲಿಕ್ಕೆ ನೀವು ಹೋದ್ರಿ. ಬಟ್ ನೀವು ಅಲ್ಲಿಗೆ ಹೋದಾಗ ಆ ಊರಲ್ಲಿ ಇದಾರಂತ ಗೊತ್ತಿದೆ ಆ ವ್ಯಕ್ತಿ, ಆದರೆ ಆ ವ್ಯಕ್ತಿ ಮನೆ ಗೊತ್ತಿಲ್ಲ. ಆ ವ್ಯಕ್ತಿ ಎಲ್ಲಿದ್ದಾರನ್ನೋ ಮನೆ ನಿಮಗೆ ಗೊತ್ತಿಲ್ಲ, ಆದರೆ ಹೆಸರು ಗೊತ್ತಿದೆ. ಊರ ಹೆಸರು ಗೊತ್ತಿದೆ. ಓಕೆ, ಹೋಗಿ ಇಳ್ಕೊಂಡಿದ್ದ ತಕ್ಷಣ ಅಲ್ಲಿ ಆ ವ್ಯಕ್ತಿಯ ಹೆಸರು ಹೇಳ್ತೀರಾ. ನೀವು ಆ ವ್ಯಕ್ತಿಯ ಹೆಸರು ಹೇಳ್ತೀರಾ. ಆ ವ್ಯಕ್ತಿಯ ಹೆಸರು ಹೇಳಿದಾಗ ಆ ವ್ಯಕ್ತಿ ಆ ಊರಲ್ಲಿ ತುಂಬ ನೀತಿವಂತ, ತುಂಬ ಒಳ್ಳೆ ವ್ಯಕ್ತಿ. ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿನ ಅಡ್ರೆಸ್ ಕೇಳ್ತೀರಾ. ಅಡ್ರೆಸ್ ಕೇಳಿದಾಗ, ಸರ್ ಈ ವ್ಯಕ್ತಿಯ ಮನೆ ಹೆಂಗೆ ಹೋಗೋದು ಅಂತ ಹೇಳಿದ್ರೆ ಆ ವ್ಯಕ್ತಿ ಏನು ಹೇಳ್ತಾರೆ ಗೊತ್ತಾ? ಆ ವ್ಯಕ್ತಿ ಮೇಲೆ ಇಟ್ಟಂಥ ಗೌರವಕ್ಕಾಗಿ, ಇವ್ರ ಮನೆಗೆ ಹೋಗ್ಬೇಕಾ ಸರ್, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ನಿಲ್ಲಿಸಿ ಆಮೇಲೆ ಅವ್ರು ಹೋಗ್ತಾರೆ. ಅನುಭವ ಆಗಿದೆಯಾ ನಿಮಗೆ? ಆ ರೀತಿ ಅನುಭವಗಳಾಗಿಲ್ವಾ? ನಾನು ಡೆಲ್ಲಿಲಿ ಇರಬೇಕಾದ್ರೆ ಅಲ್ಲಿಂದ ಕಲ್ಕಟ್ಟಾಯಿಂದ ಐಜ್ವಾಲ್ ಹೋಗ್ಬೇಕಾಯ್ತು. ಮಿಜೋರಾಂ ಐಜ್ವಾಲ್, ಭಾರತದ ತುದಿ ಅಲ್ಲಿ ಹೋಗ್ಬೇಕಾಗಿತ್ತು. ಮಿಜೋರಾಮಲ್ಲಿ ಐಜ್ವಾಲ್ ಎಂಬ ಜಾಗ. ಮಿಜೋರಾಮಲ್ಲಿ ಡೆಲ್ಲಿ ಟು ಕಲ್ಕಟ್ಟ ಟ್ರೈನು, ಕಲ್ಕಟ್ಟಾಯಿಂದ ಮಿಜೋರಾಮ್ಗೆ ಫ್ಲೈಟ್. ಯಾಕೆಂತೇಳಿದ್ರೆ ಕಲ್ಕಟ್ಟಾಯಿಂದ ಮಿಜೋರಾಮ್ಗೆ ಹೋಗ್ಬೇಕಂದ್ರೆ ಸರಿಸುಮಾರು 3-4 ದಿನಗಳು ಬೇಕು. ಆದರೆ ಫ್ಲೈಟಲ್ಲಿ ಅಂತ ಹೇಳಿದ್ರೆ ಸರಿಸುಮಾರು ಒಂದು 2-3 ಗಂಟೆಗಳಲ್ಲಿ ಹೋಗಿ ಇಳ್ಕೊಬೋದು. ಹಾಗಾಗಿ ಕಲ್ಕಟ್ಟ ಟು
ಮಿಜೋರಾಂ ಪ್ರಯಾಣ ಮಾಡಬೇಕಾದ್ರೆ ಹವಾಮಾನದ ಸಮಸ್ಯೆಯಿಂದಾಗಿ ಅಲ್ಲೊಂದು ಜಾಗದಲ್ಲಿ ಇಳಿಸಿದ್ರು. ಅದಾದಮೇಲೆ ಅಲ್ಲಿಂದ ಹೊರಡಿತು. ಅಲ್ಲೋಗಿ ಐಜ್ವಾಲ್ ಏರ್ಪೋರ್ಟಲ್ಲಿ, ಮಿಜೋರಾಂ ಏರ್ಪೋರ್ಟಲ್ಲಿ ಇಳಿದಿದ್ದಾಯಿತು. ಇಳಿದ ಮೇಲೆ ಮಿಜೋರಾಮಿಂದ ಐಜ್ವಾಲ್ಗೆ ಹೋಗ್ಬೇಕಾದ್ರೆ ಸರಿಸುಮಾರು ಒಂದು 40-45 ಕಿಲೋಮೀಟ್ರು, ತುಂಬ ಗುಡ್ಡಗಾಡಿನ ಪ್ರದೇಶ. ಅಲ್ಲಿ ಈ ಟ್ಯಾಕ್ಸಿಗಳು ಬುಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರುವಂಥ ಜನರು ಕ್ರೂರ ಜನರು. ಹೇಗೆ ಅಂತ ಹೇಳಿದ್ರೆ, ಅವರು ಬುಕ್ ಮಾಡ್ಕೊಳ್ತಾರೆ, ಕರ್ಕೊಂಡು ಹೋಗ್ತಾರೆ. ಅವ್ರು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಹಣಕ್ಕಾಗಿ ಅಥವಾ ಚಿನ್ನಕ್ಕಾಗಿ ಏನಕ್ಕೋ ಒಂದು ಕಾರಣಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಆ ಪ್ಯಾಸೆಂಜರ್ಗಳನ್ನ ಅಲ್ಲಿಂದ ಬೆಟ್ಟದಿಂದ ತಳ್ಳುತ್ತಾರೆ. ಅವರ ಮೂಳೆಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ನಾನು ಹೋಗಿ ಇಳ್ಕೊಂಡೆ. ಅಲ್ಲೋಗಿ CRPF ಆರ್ಮಿ ಅಲ್ಲಿದ್ದಂಥ ಕೆಲವು ವ್ಯಕ್ತಿಗಳನ್ನ ಭೇಟಿ ಮಾಡಿದ. ಹಿಂಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಐಜ್ವಾಲ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಾವೇ ನಿಮ್ಮ ಗಾಡೀಲಿ ಕರ್ಕೊಂಡೋಗ್ತೀವಿ. ಕರ್ಕೊಂಡೋಗ್ಬಿಟ್ರು ಕೂಡ. ಅದೇ ರೀತಿ ನಾ ಎಲ್ಲೋಗಿ ತಲುಪಬೇಕಾಗಿತ್ತು ಅಲ್ಲಿ ಅವರು ತಲುಪಿಸಿದ್ರು. ಪ್ರೈಸ್ ದಿ ಲಾರ್ಡ್. ಯಾಕಂತೇಳಿದ್ರೆ, ಯಾವಾಗ ನಾವು ಪರಿಶುದ್ಧತೆಯ ಮುಖಾಂತರ ನಾವು ಹೋಗ್ತೀವೋ ಖಂಡಿತವಾಗಲೂ ನಾವೆಲ್ಲವನ್ನು ನಾವು ಪಡ್ಕೊಳ್ತೀವಿ. ಆದರೆ ಸಂತರುಗಳು ಯಾವುದೇ ಪ್ರಾರ್ಥನೆಯನ್ನು ಕೇಳೋಕ್ಕೆ ಆಗಲ್ಲ. ಹಾಗಾದರೆ ನಮ್ಮ ಪ್ರಾರ್ಥನೆಯನ್ನು ಕೇಳುವವರು ಯಾರು ಅಂತ ಹೇಳಿದ್ರೆ, ಬೈಬಲ್ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 26-27 ಎರಡು ವಾಕ್ಯಗಳನ್ನು ಓದಬೇಕಾದ್ರೆ ನಮಗೇನು ಬೇಕು, ಏನು ಬೇಡ ಎಲ್ಲವನ್ನ ಓದಿ. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತುಗೆಟಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನವಿಸುತ್ತಾರೆ. ಇದೆಯಾ ವಾಕ್ಯ? ಇದೆಯಾ? ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ ಎಂಬ ವಾಕ್ಯ ಇದೆಯಾ? 26ನೇ ವಾಕ್ಯದಲ್ಲಿ ನೋಡಿ, ನಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನ ಅರಿತವರು ಯಾರಾಗಿದ್ದಾರೆ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 23ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಧರ್ಮಶಾಸ್ತ್ರಿಗಳೇ, ನೀವು ಸ್ವರ್ಗ ಸಾಮ್ರಾಜ್ಯವನ್ನ ಪ್ರವೇಶಿಸೋದಿಲ್ಲ, ಪ್ರವೇಶಿಸುವವರನ್ನು ಕೂಡ ನೀವು ಬಿಡೋದಿಲ್ಲ. ಕಾರಣ, ಈಗ ನಾವು ಸಂತ ಅಂತೋಣಿಯವರ ಬಗ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ನ ತಗೊಳ್ತೀನಿ. ಸಂತ ಅಂತೋಣಿಯವರ ಬಗ್ಗೆ ಈಗ ನಾವು ಏನು ಹೇಳಿದ್ರು, ಸಂತರುಗಳು ಯಾವ ಪ್ರಾರ್ಥನೆಯನ್ನು ಆಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳೋದು ಅಲ್ವಾ? ಬಹಿರಂಗವಾಗಿ ಹೇಳಿ ನೋಡೋಣ, ಬಹಿರಂಗವಾಗಿ ಹೇಳಿ. ಬಹಿರಂಗವಾಗಿ ಏನ್ ಮಾಡ್ತಾರೆ? ಇವನೊಬ್ಬ ಧರ್ಮಸಭೆಯ ವಿರೋಧಿ, ಇವನು ಧರ್ಮಸಭೆ ವಿರೋಧಿ ಅಂತ ಹೇಳ್ತಾರೆ. ಆ ಮಾತನ್ನ ಹೇಳುವವರಿದಾರಲ್ಲ, ಅವರು ಸಂತ ಅಂತೋಣಿಯರಂತೆ ಜೀವಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ ಬ್ರದರ್, ಅವ್ರು ಆತರ ಜೀವಿಸಿದಲ್ಲ, ಅದಕ್ಕೆ ಆತರ ಮಾತಾಡ್ತಾರೆ ಬ್ರದರ್. ಅವ್ರು ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲರೂ ಲೋಭಿಗಳು. ಕಾರಣ ಏನಂತ ಹೇಳಿದ್ರೆ, ಅವರು ಶರೀರ ಸ್ವಭಾವದ ಮೇಲೆ ನಂಬಿಕೆ ಇಟ್ಟು ಅದಕ್ಕಾಗಿ ಜೀವಿಸುವರಾಗಿದ್ದಾರೆ ಹೊರತು ದೇವರನ್ನು ನಂಬಿ ಪವಿತ್ರಾತ್ಮರನ್ನು ನಂಬಿ ನ್ಯಾಯ ತೀರ್ಪಿಗೆ ಅವರು ಸಿದ್ಧರಾಗೋದಿಲ್ಲ. ಬೇರೆಯವರು ಸಿದ್ಧರಾಗಲಿಕ್ಕೂ ಅವರು ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ನಮ್ಮ ಪ್ರಾರ್ಥನೆಯನ್ನು ಆಲಿಸುವವರು, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವವರು ಪವಿತ್ರಾತ್ಮರೇ ಆಗಿದ್ದಾರೆ. ಹಾಗಾಗಿ ಈ ದಿನಗಳಲ್ಲಿ, ಅಂತಿಮ ದಿನಗಳಲ್ಲಿ ಜನರು ಏನಾಗ್ತಾರೆ? ಲೋಭಿಗಳಾಗ್ತಾರೆ. ಲೋಭಿಗಳು, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಲೋಭಿಗಳಾಗ್ತಾರೆ. ಅದಾದ ಮೇಲೆ ಅಹಂಕಾರಿಗಳು, ಬಡಾಯಿಕೋರರು, ದೇವ ದೂಷಕರು. ಅಹಂಕಾರಿಗಳು, ಬಡಾಯಿಕೋರರು, ದೇವ ದೂಷಕರು. ದೇವ ದೂಷಕರು ಅಂದ್ರೆ ಏನು? ದೇವರು ಮಾಡುವ ಎಲ್ಲ ಅದ್ಭುತಗಳನ್ನ ವಿರೋಧಿಸೋದು ಅಥವಾ ಡೈರೆಕ್ಷನ್ ಚೇಂಜ್ ಮಾಡೋದು. ದೇವ ದೂಷಣೆ, ಅಹಂಕಾರ.
ಬಡಾಯಿತನ, ಬಡಾಯಿ ಕೋರತನ, ಕೋರರು. ಪ್ರೈಸ್ ದಿ ಲಾರ್ಡ್. ದೇವರು ಮಾಡುವ ಎಲ್ಲ ಅದ್ಭುತ, ದೇವರು ಮಾಡುವ ಅದ್ಭುತ. ಇವರೇನು ಹೇಳ್ತಾರೆ? ನಾನ್ ಮಾಡಿದೆ ಅಂತ ಹೇಳ್ತಾರೆ ಅಲ್ವಾ? ಹೌದು ಬ್ರದರ್. ಹೌದು ಬ್ರದರ್. ನಾನ್ ಮಾಡಿದೆ, ಅಥವಾ ಸಂತರ ಹೆಸರು ಹೇಳಿ ಸಂತರ ಹೆಸರು ಬಳಸೋದು. ಪ್ರೈಸ್ ದಿ ಲಾರ್ಡ್. ಓಕೆ, ನೀವು ಅಡುಗೆ ಮಾಡ್ತೀರಾ, ಅಡುಗೆ ಮಾಡಿ ಸುಂದರವಾಗಿ ಅಡುಗೆ ಮಾಡಿದ್ದೀರಾ. ಬೇರೆ ಯಾರೋ ಒಬ್ರು ಬಂದರು, ಅವ್ರು ಬಂದು ಹೇಳಿದ್ರು ನಾನು ಮಾಡಿದೆ ಅಡುಗೆ. ಕೋಪ ಬರುತ್ತಾ ಇಲ್ಲ ಸಂತೋಷ ಆಗುತ್ತಾ? ಕಾರಣ ಯಾಕಂದ್ರೆ ಕಷ್ಟ ಬಿದ್ದು ಮಾಡಿರೋರು ನಾವು ಹೋಗಿರ್ತಾರಲ್ಲ ಅಂತ. ಮಾಡಿದ್ದು ನೀವು, ಮಾಡ್ತಾ ಇರೋದು ಪ್ರತಿದಿನ ಮಾಡ್ತಾ ಇರೋದು ನೀವು. ಹೆಸರು ಯಾರ್ದು ಬಳಸ್ತಾ ಇರೋದು? ಬೇರೆಯವ್ರ ಹೆಸರು ಬಳಸಿದಾಗ ಕೋಪ ಬರುತ್ತೆ ಬ್ರದರ್. ಲೋಕದ ಹೆಸರು ಬಳಸ್ತಾ ಇರೋದು. ಲೋಕದ ಹೆಸರು ಅಂದ್ರೆ ಅರ್ಥ, ನಾನು ಲೋಕದವನೇ, ಸಂತರು ಲೋಕದವ್ರೆ. ಹೌದಾ? ಹೌದು. ಹೌದು ಬ್ರದರ್. ನಾನು ಲೋಕದವನೇ, ಸಂತರು ಕೂಡ ಲೋಕದವ್ರೆ. ಯಾಕಂದ್ರೆ ಅವರು ನಮ್ಮಾಗಿಯೇ ಜನಿಸಿ ಪರಿಶುದ್ಧವಾಗಿ ಜೀವಿಸಿ ದೇವರ ಪ್ರೀತಿಗೆ ಪಾತ್ರರಾದವರು. ದೇವರು ಮಾಡುವ ಒಂದೊಂದು ಅದ್ಭುತ ಕಾರ್ಯಗಳನ್ನ ನಾನ್ ಮಾಡಿದೆ ಅಂತ ಹೇಳೋದು. ಒಬ್ಬ ಬೋಧಕರನ್ನ ನಾನು ನೋಡ್ತಾ ಇದ್ದೀನಿ. ತುಂಬಾ ಜನ ಇದ್ದಾರೆ ತಮಿಳುನಾಡಲ್ಲಿ. ಈಗ ಬೆಂಗಳೂರಲ್ಲಿ ಅಂದ್ರೆ ಕರ್ನಾಟಕದಲ್ಲೂ ಕೂಡ ತುಂಬಾ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಮುಟ್ಟಿದ ತಕ್ಷಣ ಬಿದ್ದೋಗೋದು ಹೇಗ್ ಸಾಧ್ಯ ಹೇಳಿ ನೋಡೋಣ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಮುಟ್ಟಿದ ತಕ್ಷಣ ಬೀಳ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಬ್ರದರ್. ಆತರ ಬೀಳೋದ್ ನೋಡಿದ್ದೀನಿ ಬ್ರದರ್. ಎಗ್ರುಕೊಂಡ್ ಬೀಳ್ತಾರೆ. ಎಗ್ರುಕೊಂಡ್ ಬೀಳೋದು ಹೆಂಗ್ ಸಾಧ್ಯ ಅದು? ಅಲ್ವಾ? ಗೊತ್ತಿಲ್ಲ ಬ್ರದರ್. ಹೌದು ಬ್ರದರ್. ನಮ್ ಪರವಾಗಿ ತಳ್ತಾರೆ, ಹಾ. ಕೆಲವು ತಲೆ ಮೇಲೆ ಕೈ ಇಟ್ಬಿಟ್ಟು ಹಂಗೆ ಹಿಂದಕ್ಕೆ ತಳ್ಬಿಡ್ತಾರೆ ಬ್ರದರ್. ಈಗ ಮೋಶೆ ಜೊತೆ ದೇವ್ರು ಮಾತಾಡಿದ್ರು. ಈಗ ಮೋಶೆ ಜೊತೆ ದೇವ್ರು ಮಾತಾಡ್ಬೇಕಾದ್ರೆ, ಪೊದೆಯಲ್ಲಿ ಮಾತಾಡ್ಬೇಕಾದ್ರೆ ಮೋಶೆ ಕುಣಿದು ಕುಪ್ಪಳಿಸ್ಬೇಕಾಗಿತ್ತು ಅಲ್ವಾ? ಅಯ್ಯೋಯ್ಯೋಯ್ಯೋ ಅಯ್ಯೋಯ್ಯೋ ಅಯ್ಯೋಯ್ಯೋ ಅನ್ಕೊಂಡು. ಹೌದಾ? ಹೌದು ಬ್ರದರ್. ದೇವರು ಡ್ರಾಮಾ ಮಾಡೋರಲ್ಲ, ಇವರು ಡ್ರಾಮಾ ಮಾಡೋರು. ಹಣಕ್ಕೋಸ್ಕರ, ಹೆಸರಿಗೋಸ್ಕರ ತುಂಬ ಸೂಕ್ಷ್ಮವಾಗಿ ನಾವು ಏನು ಮಾಡಬೇಕು? ಪ್ರತಿಯೊಂದು ವಿಷಯಗಳನ್ನು ನಾವು ಧ್ಯಾನಿಸ್ಬೇಕು. ವಾಕ್ಯ ಹೇಳ್ತಾರೆ, 3ನೇ ಅಧ್ಯಾಯ 5ನೇ ವಾಕ್ಯ, ಇಂಥವರ ಸಹವಾಸ ನಿಮಗೆ ಬೇಡ. ಇಂಥವ್ರು ಯಾರೇ ಇರಲಿ, ಎಷ್ಟು ದೊಡ್ಡ ಹೆಸರು ಪಡೆದಿರುವ ಬೋಧಕನೇ ಆಗಿರಲಿ, ಹೆಸರು ಪಡೆದಿರುವ ಪ್ರವಾದಿನೇ ಆಗಿರಲಿ, ಇಂಥವರ ಸಹವಾಸ ನಿಮಗೆ ಬೇಡ. ಬೇಡ. ಬ್ರದರ್, ಒಂದು ಕ್ವಶನ್ ಬ್ರದರ್. ಹಾ. ಇವಾಗ ಪ್ರಾರ್ಥನೆ ನಡೀತಾ ಇರ್ತೈತೆ, ಎಲ್ಲ ಸಭೆ ಸೇರಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಪ್ರಾರ್ಥನೆದು ಹೋಲಿ ಸ್ಪಿರಿಟ್ ಮುಖಾಂತರ, ಪವಿತ್ರಾತ್ಮ ಮುಖಾಂತರ ಅದು ನೆರವೇರಿಸಿದ್ರೆ ಒಬ್ಬ ದೆವ್ವ ಹಿಡ್ದವನು ಮೂರ್ಛೆ ಹೋಗ್ಬೋದಲ್ಲ ಬ್ರದರ್? ಅಂದ್ರೆ ಆ ಬೆಂಕಿ ಸ್ಪರ್ಶ ಅವನ್ಗೆ ಗೊತ್ತಾದ್ರೆ ವಿಲಿವಿಲನೆ ಒದ್ದಾಡ್ಬೋದಲ್ಲ? ಯಾವುದು ವಿಲಿ ಅಂತ ಒದ್ದಾಡ್ತಾರೆ? ಇವಾಗ ಸೈತಾನ್ ಹಿಡ್ದಂತ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅವನಿಗೆ ಪವಿತ್ರಾತ್ಮದ ಹೋಲಿ ಸ್ಪಿರಿಟ್ ಪ್ರಕಾರ ಅದು ಬೆಂಕಿ ತರ ಅವನಿಗೆ ಆಗ್ದಾಗ ಅವನು ಬೀಳ್ಬೋದಲ್ಲ ಬ್ರದರ್? ಬೀಳ್ಬೋದು. ಯಾರ ಮುಖಾಂತರ? ಒದ್ದಾಡ್ಬೋದಲ್ಲ ಬ್ರದರ್? ಯಾರ ಮುಖಾಂತರ ಬೀಳ್ಬೋದು ಬ್ರದರ್? ಇವಾಗ ಯಾರ ಮುಖಾಂತರ ಬೀಳ್ಬೋದು? ಹೌದು ಬ್ರದರ್, ಯಾರ ಮುಖಾಂತರ? ಪವಿತ್ರಾತ್ಮರ ಮುಖಾಂತರ. ಇಲ್ಲಿ ಪವಿತ್ರಾತ್ಮರ ಕಾರ್ಯ ಯಾವುದು ನಡೀತಾ ಇಲ್ಲ. ಎಲ್ಲರೂ ಏನಾಗಿದ್ದಾರೆ? ಸ್ವಾರ್ಥ ಚಿಂತಕರಾಗಿದ್ದಾರೆ, ಲೋಭಿಗಳಾಗಿದ್ದಾರೆ. ಪವಿತ್ರಾತ್ಮರು ಇಳಿದು ಬಂದ್ರು ಅಂತ ಹೇಳಿದ್ರೆ ಇಡೀ ಆವರಣದಲ್ಲಿರುವ
ಸೈತಾನ ಎಲ್ಲ ಕಿತ್ಕೊಂಡು ಹೋಗುತ್ತೆ, ಒಬ್ಬೊಬ್ರದೇ ಇದು ಮಾಡಲ್ಲ. ಹೌದಾ? ಹೌದು ಬ್ರದರ್, ಪ್ರೇಷಿತರ ಕಾರ್ಯಕಲಾಪದಲ್ಲಿ ಹಂಗೇನೆ ಅಲ್ವಾ ಬ್ರದರ್? ಹೌದು, ಪ್ರೇರಿತ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೀವಿ, ಅವರು ಪ್ರಾರ್ಥಿಸುತ್ತಿರುವಾಗ ಪವಿತ್ರಾತ್ಮರು ಎಲ್ಲರ ಮೇಲೆ ಇಳಿದು ಬರ್ತಾರೆ. ಅವರೆಲ್ಲರೂ ನೋಡಿ, 4ನೇ ವಾಕ್ಯ, 2ನೇ ಪ್ರೇಷಿತ ಕಾರ್ಯಕಲಾಪಗಳು 2ನೇ ಅಧ್ಯಾಯ 4ನೇ ವಾಕ್ಯ, ಅವರೆಲ್ಲರೂ ಪವಿತ್ರಾತ್ಮ, ಅವರೆಲ್ಲರೂ, ಅಲ್ಲಿ ವಾಕ್ಯ ಹೇಳ್ತದೆ ಅವರೆಲ್ಲರೂ, ಒಬ್ಬೊಬ್ಬರೇ ಅಲ್ಲ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಅವರೆಲ್ಲರೂ, ಒಬ್ಬೊಬ್ಬರೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಎಲ್ಲ ಒಬ್ಬೊಬ್ರದೇ ಆಗ್ತಾ ಇರೋದು ಇಲ್ಲಿ ಕತೆ. ಬಹಳ ಎಚ್ಚರಿಕೆಯಾಗಿರ್ಬೇಕು. ಅಂತಿಮ ದಿನಗಳಲ್ಲಿ ಅನೇಕ ಬೋಧಕರನ್ನ, ದೊಡ್ಡ ಬೋಧಕರನ್ನ ಸೈತಾನ ತಪ್ಪು ಮಾರ್ಗಕ್ಕಾಗಿ, ತಪ್ಪು ಕಾರ್ಯಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಬಹಳ ಎಚ್ಚರಿಕೆಯಾಗಿರಬೇಕು. ಏಕೆ ಅಂತ ಹೇಳಿದ್ರೆ, ಅಂತಿಮ ದಿನಗಳಲ್ಲಿ ನಡೆಯಲಿರುವ ಎಲ್ಲ ಕಾರ್ಯಗಳು ಈಗ ನಡೀತಾ ಇರೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಓಕೆ, ಮುಂದಿನ ಕೆಲವು ವಾಕ್ಯಗಳಿದೆ, ಅದೆಲ್ಲವನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ಅದನ್ನು ಧ್ಯಾನ ಮಾಡೋಣ. ಪ್ರೈಸ್ ದಿ ಲಾರ್ಡ್. ದೇವರಿಗೆ